ನಮಗೆ BSNL ನ ಸ್ಥಿತಿಗತಿ ನಮ್ಮ ಊರಿನಲ್ಲಿ ಹೇಗಿದೆ, ಇವರು ಇದನ್ನೆಲ್ಲ ಬಿಟ್ಟು ಎಲ್ಲೋ ಸ್ಯಾಟಲೈಟ್ ಫೋನ್ಗೆ ಹೋಗಿದ್ದಾರಲ್ಲ ಅಂತ. ಖಂಡಿತ. ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ? ನಾನು ಕಿಶೋರ್ ರೈ ಕತ್ತಲೆಕಾಡು ಕೂರ್ಬಸ್ನ ಡಿಜಿಟಲ್ ಕಂಟೆಂಟ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಈಗಿನ ಕಾಲಘಟ್ಟದಲ್ಲಿ ಮೊಬೈಲ್ ಇಲ್ಲದೆ ಯಾವುದೇ ಕೆಲಸ ಆಗೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಮೊಬೈಲ್ಗೆ ನಾವು ಅಡಿಕ್ಟ್ ಆಗಿದ್ದೇವೆ. ಜೊತೆಗೆ ಪ್ರತಿಯೊಬ್ಬರು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಮೊಬೈಲ್ ಅನ್ನ ಬಳಸ್ತಾ ಇದ್ದೇವೆ. ದಿನದಿಂದ ದಿನಕ್ಕೆ ಹೊಸ ಹೊಸ ರೀತಿಯಾದಂತಹ ಮೊಬೈಲ್ಗಳು ಮಾರುಕಟ್ಟೆಗೆ ಬರ್ತಾನೆ ಇರುತ್ತೆ. ಮೊಬೈಲ್ ಕಂಪನಿಗಳು ಹಲವಾರು ಇದ್ದಾವೆ. ಒಂದಕ್ಕೊಂದು ಸವಾಲು ಸ್ಪರ್ಧೆಯ ರೀತಿಯಲ್ಲಿ ಮೊಬೈಲ್ಗಳನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾ ಇದ್ದಾವೆ. ಕೈಗೆಟುಕುವ ದರದಿಂದ ಹಿಡಿದು ಲಕ್ಷಾನುಗಟ್ಟಲೆ ಖರ್ಚು ಮಾಡಿ ಮೊಬೈಲ್ ಅನ್ನ ಖರೀದಿಸುವಂತಹ ಪರಿಪಾಠ ನಮ್ಮಲ್ಲಿ ಇದೆ. ಆ ಮೊಬೈಲ್ ಖರೀದಿಯ ಕ್ರೇಜ್ ಕೂಡ ಅನೇಕರಿಗೆ ಹೊಸ ಹೊಸ ಕಂಪನಿಯ ಮೊಬೈಲ್, ಹೊಸ ಫೀಚರ್ಗಳುಳ್ಳ ಮೊಬೈಲ್ ಬಂತು ಅಂದ್ರೆ ಅದನ್ನ ಖರೀದಿಸೋದು ಕೂಡ ಕೆಲವರಿಗೆ ಕ್ರೇಜ್ ಆಗಿಬಿಟ್ಟಿದೆ. ಯಾಕಪ್ಪ ಮೊಬೈಲ್ ವಿಚಾರ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಷ್ಟರವರೆಗೆ ನಾವು ಖಾಸಗಿ ಸ್ವಾಮ್ಯದ ಮೊಬೈಲ್ ಸಂಸ್ಥೆಗಳನ್ನ ನೋಡ್ತಾ ಇದ್ವಿ. ಈಗಿನ ವಿಚಾರ, ಹೊಸ ಅಪ್ಡೇಟ್ ಏನಂತ ಹೇಳಿದ್ರೆ, ನಮ್ಮ ಭಾರತದ ಸರ್ಕಾರಿ ಸ್ವಾಮ್ಯದ ಮೊಬೈಲ್ ಸಂಸ್ಥೆ BSNL ಹೊಸದಾಗಿ ಮೊಬೈಲ್ ಅನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾ ಇದೆ. ಅರೆ, BSNL ಮಾರುಕಟ್ಟೆಗೆ ಮೊಬೈಲ್ ಅನ್ನ ಬಿಡ್ತಾ ಇದೆಯಾ ಅಂತ ನೀವು ಕೇಳ್ಬೋದು. ಹೌದು, ಬಿಡ್ತಾ ಇದೆ. ಇದರ ವಿಶೇಷತೆ ಏನು, ಯಾರು ಬಳಸಬಹುದು, ಎಷ್ಟು ಇದರ ಮೌಲ್ಯ, ಎಲ್ಲವನ್ನ ನಾನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ಕಂಟೆಂಟ್ ಗಳು ರೆಗ್ಯುಲರ್ ಆಗಿ ನಿಮಗೆ ಬರ್ತಾ ಇರುತ್ತೆ. ಜೊತೆಗೆ ಜಾಯಿನ್ ಆಪ್ಷನ್ ಇದೆ, ಜಾಯಿನ್ ಆಗಿ ನಮ್ಮ ತಂಡದ ಮೆಂಬರ್ಶಿಪ್ ಅನ್ನ ತೆಗೆದುಕೊಳ್ಬಹುದು. ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನಲ್ಲೂ ಕೂಡ ನಮ್ಮ ಚಾನಲ್ ನ ಅಕೌಂಟ್ ಇದೆ, ಅಲ್ಲೂ ಕೂಡ ಫಾಲೋ ಮಾಡ್ಕೊಂಡು ಸಹಕಾರ ಕೊಡ್ತಾ ಇದ್ದೀರಿ. ಮುಂದೆಯೂ ಕೂಡ ಕೊಡಿ ಅಂತ ಕೇಳ್ತಾ, ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ BSNL ಭಾರತದಲ್ಲಿರುವಂತಹ ಸರ್ಕಾರಿ ಸ್ವಾಮ್ಯದ ಮೊಬೈಲ್ ನೆಟ್ವರ್ಕಿಂಗ್ ಸಂಸ್ಥೆ ಬೇರೆ ಬೇರೆ ರೀತಿಯಾದಂತಹ ಚಟುವಟಿಕೆಗಳ ಮೂಲಕ ತನ್ನನ್ನ ತೊಡಗಿಸ್ಕೊಂಡು ಬಂದಿತ್ತು. ಇದೀಗ ಹೊಸ ಅಪ್ಡೇಟ್ ನಲ್ಲಿ ಮೊಬೈಲ್ ಅನ್ನ ಲಾಂಚ್ ಮಾಡಿದೆ. ಅದು ಅಂತಿಂತ ಮೊಬೈಲ್ ಅಲ್ಲ. ಅದರ ಬೆಲೆ ಕೇಳಿದ್ರೆ 1,34,000 ರೂಪಾಯಿಯ ಮೊಬೈಲ್ ಇದು. ಇಮೇಜ್ ಅನ್ನ ತೋರಿಸ್ತೇನೆ, ನೋಡ್ಕೊಳ್ಳಿ. ಈ ಮೊಬೈಲ್ಗೆ ಇಷ್ಟು ಅಮೌಂಟ್. ಅರೆ, ಶಾಕ್ ಆಗ್ಬೋದು, ಇದೇನು ನಮ್ಮ ಕೀಪ್ಯಾಡ್ ಮೊಬೈಲ್ ತರ ಇದೆ, ಇದಕ್ಕೆ ಅಷ್ಟು ಕೊಡ್ಬೇಕಾ ಅಂತ. ಹೌದು, ಅದರ ಫೀಚರ್ ಜೊತೆಗೆ ಅದರ ಬಳಕೆಯ ಬಗ್ಗೆ ಕೇಳಿದ್ರೆ ಅಷ್ಟು ಕೊಡ್ಲೇಬೇಕಾಗುತ್ತೆ. ಜೊತೆಗೆ ಇದನ್ನ ನೀವು ಯಾರು ಬಳಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೊತ್ತಾ, ಇದು ಸ್ಯಾಟಲೈಟ್ ಫೋನ್. ಈಗ ಆಲ್ರೆಡಿ ನಮ್ಮ ಸೇನೆಯಲ್ಲಿ, ರಕ್ಷಣಾ ವ್ಯವಸ್ಥೆಯಲ್ಲಿ ಸ್ಯಾಟಲೈಟ್ ಫೋನ್ಗಳನ್ನ ಬಳಸಲಾಗ್ತಾ ಇದೆ. ಬೇರೆ ಬೇರೆ ಸ್ತರದಲ್ಲಿ ಅದನ್ನ ಯೂಸ್ ಮಾಡ್ತಾ ಇದ್ದಾರೆ. ನಾರ್ಮಲ್ ಮೊಬೈಲ್ ಆದ್ರೆ ನಮಗೆ ಟವರ್ ನಿಂದ ನೆಟ್ವರ್ಕ್ ಬರಬೇಕಾಗುತ್ತೆ. ಟವರ್ ನಿಂದ ನೆಟ್ವರ್ಕ್ ಸಿಗದ ಕಡೆಗಳಲ್ಲಿ ನಮಗೆ ಸಂವಹನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಕಮ್ಯುನಿಕೇಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಯಾವುದೋ ಬೆಟ್ಟ ಪ್ರದೇಶಕ್ಕೆ ಹೋಗ್ಬೇಕು, ಇನ್ನೆಲ್ಲೋ ನೆಟ್ವರ್ಕ್ ಸಿಗುವ ಕಡೆಗೆ ಹುಡುಕ್ಬೇಕಾದಂತಹ ಪರಿಸ್ಥಿತಿ ಇದೆ. ಆದ್ರೆ ಅಂಥ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ BSNL ಈ ಮೊಬೈಲ್ ಅನ್ನ ಲಾಂಚ್ ಮಾಡಿರೋದು. ಅರೆ, ಇದಕ್ಕೂ ನೆಟ್ವರ್ಕ್ ಬೇಡವಾ ಅನ್ನೋ ಪ್ರಶ್ನೆ ಬರ್ಬೋದು. ನೆಟ್ವರ್ಕ್ ಬೇಕು, ಆದ್ರೆ ಅದಕ್ಕೆ ನೆಟ್ವರ್ಕ್ ಸಿಗೋದು ನಮಗೆ ಟವರ್ ನಿಂದಲ್ಲ, ಸ್ಯಾಟಲೈಟ್ ನಿಂದ. ಸ್ಯಾಟಲೈಟ್ ಮೂಲಕ, ಸ್ಯಾಟಲೈಟ್ ತಂತ್ರಜ್ಞಾನವನ್ನ ಬಳಸಿ ಇವುಗಳು ನಮಗೆ ಕಮ್ಯುನಿಕೇಟ್ಗೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾವು ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ರೂ ಕೂಡ ಸುಲಭವಾಗಿ ಕಮ್ಯುನಿಕೇಟ್ ಮಾಡೋದಕ್ಕೆ ಇವುಗಳ ಮೂಲಕ ಸಾಧ್ಯ ಆಗುತ್ತೆ. ಆ ಕಾರಣಕ್ಕಾಗಿ ಇವುಗಳನ್ನ ಲಾಂಚ್ ಮಾಡಿರೋದು BSNL. ಅಂದ್ರೆ ಎಲ್ರಿಗೂ ಬಳಕೆಗೆ ಇದರ ಅವಕಾಶ ಇಲ್ಲ. ಯಾರ್ಯಾರು ಬಳಸಬಹುದು ಅಂತ ನೋಡ್ತಾ ಹೋಗೋದಾದ್ರೆ, ಮುಖ್ಯವಾಗಿ ನಾನು ಆಗ್ಲೇ ಹೇಳಿದಾಗೆ ಸೇನೆಯಲ್ಲಿ ಬಳಸ್ತಾ ಇದ್ದಾರೆ. ರಕ್ಷಣಾ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಎಲ್ಲಿ ಬಳಕೆ ಆಗ್ತಾ ಇಲ್ಲ ಅಂಥವ್ರು ಇವುಗಳನ್ನ ಬಳಕೆ ಮಾಡಬಹುದು. ಜೊತೆಗೆ ಈ ಸಮುದ್ರದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಚಟುವಟಿಕೆಗಳು ಮಾಡ್ತಾರಲ್ಲ, ಅಂದ್ರೆ ಅಧಿಕೃತವಾಗಿ ನಡೆಯುವಂತಹ ಚಟುವಟಿಕೆಗಳು, ಅಲ್ಲೂ ಕೂಡ ನಮ್ಮ ಭದ್ರತೆ ವ್ಯವಸ್ಥೆ, ನೇವಿ ಇರ್ಬೋದು, ಅಥವಾ ಬೇರೆ ರೀತಿಯಾದಂತಹ ಈ ಹಡಗುಗಳ ಮೂಲಕ ಸಾಗಾಟ, ದೊಡ್ಡ ದೊಡ್ಡ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಆಮದಾಗುತ್ತೆ ಅಥವಾ ಎಕ್ಸ್ಪೋರ್ಟ್ ಆಗುತ್ತೆ ಅಂತ ಸಂದರ್ಭದಲ್ಲಿ ಅಲ್ಲಿ ಇವರು ಬಳಕೆ ಮಾಡ್ಕೋಬಹುದು. ಯಾಕಂದ್ರೆ ಸಮುದ್ರದ ದೂರಕ್ಕೆ ಹೋದಂತೆ ನೆಟ್ವರ್ಕ್ ಸಿಗೋದು ಕಡಿಮೆ ಆಗುತ್ತೆ. ಹಾಗಾಗಿ ಸ್ಯಾಟಲೈಟ್ ಸಂಪರ್ಕ ಇದ್ದಂತಹ ಸಂದರ್ಭದಲ್ಲಿ ಎಲ್ಲೇ ಇದ್ರೂ ಕೂಡ ಸಂಪರ್ಕ, ಕಮ್ಯುನಿಕೇಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಅಲ್ಲಿ ಇವುಗಳನ್ನ ಬಳಕೆ ಮಾಡ್ಕೋಬಹುದು. ಜೊತೆಗೆ ಇದರಲ್ಲಿ GPS ಅನ್ನ ಅಳವಡಿಕೆ ಮಾಡಿರ್ತಾರೆ. ನೀವು ಎಲ್ಲೇ ಹೋದ್ರೂ ಕೂಡ ಈ ಮೊಬೈಲ್ ನ ತೆಗೆದುಕೊಂಡು ಟ್ರ್ಯಾಕ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. GPS ಇಲ್ಲದ ಹೋದ್ರೆ ಎಂತೆಂಥ ಸಂದರ್ಭದಲ್ಲಿ ಯಾರ್ಯಾರೋ ಮಿಸ್ಯೂಸ್ ಮಾಡ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಅಸಂಬಂಧಿತವಾಗಿಯೂ ಕೂಡ ಕಠಿಣ ನಿಯಮಗಳನ್ನ ಜಾರಿಗೆ ಮಾಡಿದ್ದಾರೆ. ಯಾರ್ಯಾರು ಪರ್ಚೇಸ್ ಮಾಡಬಹುದು, ಜೊತೆಗೆ ಯಾರ್ಯಾರು ಬಳಕೆ
ಮಾಡಬಹುದು ಅನ್ನೋದ್ರ ಕುರಿತಾಗಿ ಇನ್ನು ಮುಂದೆ ಅದರ ಡೀಟೇಲ್ ಆದಂತಹ ಅಪ್ಡೇಟ್ ಬರಬೇಕಾಗಿದೆ. ಫೀಚರ್ಸ್ ಏನು ಅಂತ ನೋಡ್ತಾ ಹೋದರೆ ಹೆಚ್ಚಾಗಿ ಏನು ಇಲ್ಲ. ಇದರಲ್ಲಿ ನಾವು ಕಮ್ಯುನಿಕೇಟ್ ಮಾಡೋದಕ್ಕೆ ಮಾತ್ರ ಬಳಕೆ ಮಾಡ್ಕೋಬಹುದು ಕೀಪ್ಯಾಡ್ ಮೊಬೈಲ್. ಇನ್ನೊಂದು ಒಳ್ಳೆಯ ಫೀಚರ್ ಏನು ಅಂತ ಹೇಳಿದ್ರೆ, ಏನೋ ನಾವು ಕ್ರಿಟಿಕಲ್ ಕಂಡೀಷನ್ ಇರ್ತೇವೆ ಅಥವಾ ಏನ್ ನಮಗೆ ಮೊಬೈಲ್ ನ ಟಚ್ ಮಾಡಿ ನಂಬರ್ ನ ಡಯಲ್ ಮಾಡಿ ನಮಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಕನೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗದೇ ಪರಿಸ್ಥಿತಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಾವು ಜಸ್ಟ್ ಅದರಲ್ಲಿ ಒಂದು ಎಮರ್ಜೆನ್ಸಿ ಬಟನ್ ಆಪ್ಷನ್ ಕೊಟ್ಟಿರ್ತಾರೆ, ಅದನ್ನ ಪ್ರೆಸ್ ಮಾಡಿದ್ರೆ ಕಮ್ಯುನಿಕೇಟ್ ಆಗುವಂತಹ ಅವಕಾಶವನ್ನ ಈ ಮೊಬೈಲ್ ನಲ್ಲಿ ಕೊಡಲಾಗಿದೆ. NDRF ಅವರು ಕೂಡ ಇದನ್ನ ಬಳಕೆ ಮಾಡ್ಕೋಬಹುದು. ಜೊತೆಗೆ ನಾನಾಗ್ಲೇ ಹೇಳಿದಾಗೆ ಕಡಲೊಳಗಿನ ವ್ಯವಸ್ಥೆ, ಜೊತೆಗೆ ಸರ್ಕಾರಿ ವ್ಯವಸ್ಥೆಯೊಳಗಿನ ಅಧಿಕಾರಿಗಳು, ದೊಡ್ಡ ಮೇಲಂತದ ಅಧಿಕಾರಿಗಳು, ಜೊತೆಗೆ ಎಲ್ಲಿ ತುರ್ತು ಸಂದರ್ಭದಲ್ಲಿ ಬಳಕೆ ಮಾಡಬೇಕಾಗುತ್ತೆ ಅಂತ ವ್ಯವಸ್ಥೆಯೊಳಗೆ ಇವುಗಳನ್ನ ಬಳಕೆ ಮಾಡೋದಕ್ಕೆ ಸರ್ಕಾರ ಅವಕಾಶ ಮಾಡಿ ಕೊಡ್ತಾ ಇದೆ. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಈ ಸರ್ಕಾರದ ಅಧೀನದಲ್ಲಿ ಟ್ರೆಕ್ಕಿಂಗ್ ಹೋಗೋದು ಅಥವಾ ಪರ್ವತಾರೋಹಣ ಹೋಗ್ತಾರಲ್ಲ ಅಂತವರಿಗೆ ಇದು ತುಂಬಾನೇ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ಪರ್ವತಾರೋಹಿಗಳಿಗೆ ಕಮ್ಯುನಿಕೇಟ್ಗೆ ಬೇರೆ ಆಪ್ಷನ್ ಇರೋದಿಲ್ಲ. ಮೊಬೈಲ್ ತೆಗೆದುಕೊಂಡು ಹೋದ್ರೆ ಅಲ್ಲಿ ನೆಟ್ವರ್ಕ್ ಸಿಗುತ್ತೆ ಅನ್ನೋದು ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ಅಲ್ಲಿನ ಕಂಡೀಷನ್ ಹೇಗಿರುತ್ತೆ ಅನ್ನೋದು ಕೂಡ ಗೊತ್ತಿದೆ. ಅಂತಹ ಕಂಡೀಷನ್ ನಲ್ಲಿ ಮೊಬೈಲ್ಗಳ ಬಳಕೆ ಕಷ್ಟ ಸಾಧ್ಯ. ಹಾಗಾಗಿ ಇವುಗಳು ಸ್ಯಾಟಲೈಟ್ ಫೋನ್ಗಳ ಮೂಲಕ ಸುಲಭವಾಗಿ ಕಮ್ಯುನಿಕೇಟ್ ಮಾಡಬಹುದು. ತಮ್ಮ ಟ್ರೆಕ್ ರೂಟ್ ಅಥವಾ ಅಲ್ಲಿ ಆ ಪರಿಸ್ಥಿತಿಗೆ ತಕ್ಕಂತೆ ತಾವೇನಾದ್ರೂ ಅಪಾಯಕಾರಿ ಕಂಡೀಷನ್ ಎದುರಿಸ್ತಾ ಇದ್ರೆ ತಕ್ಷಣಕ್ಕೆ ಕಮ್ಯುನಿಕೇಟ್ ಮಾಡೋದಕ್ಕೆ ಈ ಮೊಬೈಲ್ಗಳು ಅನುಕೂಲ ಆಗುತ್ತೆ. ಇನ್ನು ಮೊಬೈಲ್ ಎಷ್ಟು ಗಂಟೆ ಚಾರ್ಜಿಂಗ್ ಕೆಪಾಸಿಟಿ ಇದೆ ಅನ್ನುವಂತಹ ಪ್ರಶ್ನೆ ಕೂಡ ಬರ್ಬೋದು. ಇದರ ಚಾರ್ಜಿಂಗ್ ಸಾಮರ್ಥ್ಯ ಒಮ್ಮೆ ನಾವು ಫುಲ್ ಚಾರ್ಜ್ ಮಾಡಿದ್ರೆ 150 ಗಂಟೆಗೂ ಅಧಿಕ ಇದರ ವ್ಯಾಲ್ಯೂ ಇದೆ ಅಂತ, ಚಾರ್ಜಿಂಗ್ ಕೆಪಾಸಿಟಿ ಇದೆ ಅನ್ನುವಂತಹ ವಿಚಾರವನ್ನ ಕೂಡ ಸಂಸ್ಥೆ ಬಹಿರಂಗ ಪಡಿಸಿದೆ. ಹಾಗಾಗಿ 150 ಗಂಟೆಗಳ ಕಾಲ ಒಮ್ಮೆ ಚಾರ್ಜ್ ಮಾಡಿದ್ರೆ ನಾವು ಅದನ್ನ ಬಳಸಬಹುದು. ಚಾರ್ಜ್ ಹೋಗುತ್ತೆ ಅಥವಾ ಕೆಲವೇ ಗಂಟೆಗಳಲ್ಲಿ ನಾವು ಸಾಮಾನ್ಯವಾಗಿ ಮೊಬೈಲ್ ಬಳಸಿರೋ ಒಂದು ದಿನ 2 ದಿನ ಈ ಅವಧಿಯಲ್ಲಿ ಮೊಬೈಲ್ ಚಾರ್ಜ್ ನಮ್ಮದು ಡೌನ್ ಆಗ್ತಾ ಬರುತ್ತೆ. ಹಾಗಾಗಿ ಇದನ್ನ ತೆಗೆದುಕೊಂಡ್ರೆ ನಮಗೆ ಚಾರ್ಜ್ ಹೋಗುತ್ತೆ ಅನ್ನುವಂತಹ ಭಯ ಬೇಡ. ನಾವು ನಾರ್ಮಲ್ ಬಳಸುವಂತಹ ಮೊಬೈಲ್ಗಳಲ್ಲಿ ವಾಟ್ಸ್ಆಪ್ ಇತ್ಯಾದಿ ಆಪ್ಸ್ ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು. ಆದ್ರೆ ಇದರಲ್ಲಿ ಅಂತಹ ಅವಕಾಶಗಳು ಏನು ಇಲ್ಲ. ನೀವು ಈ ಮೊಬೈಲ್ ನ ಇಮೇಜ್ ಅನ್ನ ನೋಡಿದಾಗ್ಲೂ ನಿಮ್ಗೆ ಅಂದಾಜು ಮಾಡ್ಕೋಬಹುದು. ಜಸ್ಟ್ ಕಾನ್ವರ್ಸೇಷನ್ಗೆ ಮಾತ್ರ ಬಳಕೆ ಮಾಡ್ಕೊಳ್ಬಹುದು. ಅದರ ಹೊರತಾಗಿ ಬೇರೆ ರೀತಿಯಾದಂತಹ ಆಪ್ ಗಳನ್ನ ಬಳಸೋದಕ್ಕೆ ಇದರಲ್ಲಿ ಅವಕಾಶ ಇಲ್ಲ. ಅಂಡ್ ಇದನ್ನ ಖರೀದಿ ಮಾಡ್ಬೇಕಾದ್ರೂ ಕೂಡ ಸರ್ಕಾರ ಒಂದಷ್ಟು ದಾಖಲೆಗಳನ್ನ ಗುರುತು ಮಾಡಿದೆ, ಅವುಗಳನ್ನ ನೀಡಿ ಪಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಒಂದಷ್ಟು ಸೆಕ್ಯೂರಿಟಿ ಪರ್ಪಸ್ ನಿಟ್ಟಿನಲ್ಲಿ ಬೇರೆ ರೀತಿಯಾದಂತಹ ಪ್ರೋಸೆಸ್ ಗಳು ಇರುತ್ತೆ, ಅವುಗಳೆಲ್ಲವನ್ನು ಕೂಡ ಪೂರೈಕೆ ಮಾಡ್ಕೊಳ್ಬೇಕಾಗುತ್ತೆ. ಆದ್ರೆ ನಿಮಗೆ ಇದರ ಅಗತ್ಯನೂ ಇಲ್ಲ ಅನ್ಸುತ್ತೆ. ಇದು ಸಿಕ್ಕಿದ್ರೆ ನಾವೇನ್ ಮಾಡ್ಬೋದು, ಫೋನ್ ಮಾಡ್ಕೊಂಡು ಕೂರ್ಬೋದು ಅಷ್ಟೇ. ಆ ಕೆಲಸವನ್ನು ನಾವು ನಾರ್ಮಲ್ ಮೊಬೈಲ್ಗಳಲ್ಲೇ ಮಾಡ್ತಾ ಇದೀವಿ. ಆದ್ರೆ ಈ BSNL ನ ಉದ್ದೇಶ ಈ ಮೊಬೈಲ್ ನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಳಕೆ ಆಗ್ಲಿ ಅನ್ನೋ ನಿಟ್ಟಿನಲ್ಲಿ, ಜೊತೆಗೆ ಎಲ್ಲಿ ನೆಟ್ವರ್ಕ್ ಇಲ್ಲ ಆ ನೆಟ್ವರ್ಕ್ ಇಲ್ಲದ ಕಡೆಗಳಿಗೆ ಹೋಗುವಂತ ಜನರಿಗೆ ಇದು ಬಳಕೆಗೆ ಬರ್ಲಿ ಅನ್ನುವಂತ ಉದ್ದೇಶದಿಂದ ಮಾರುಕಟ್ಟೆಗೆ ಬಿಟ್ಟಿದೆ. ಇನ್ನು ಇದರ ಸಿಮ್ ಬಗ್ಗೆ ಹೇಳೋದಾದ್ರೆ, ನಾವು ಪ್ರತಿ ಮೊಬೈಲ್ ಕೂಡ ಸಿಮ್ ಅನ್ನ ಬಳಕೆ ಮಾಡ್ಬೇಕಾಗುತ್ತೆ. ಸಿಮ್ ಇಲ್ಲದೆ ಕನೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದಕ್ಕೆ ಇದಕ್ಕೂ ಕೂಡ ಪ್ರತ್ಯೇಕವಾದಂತಹ ಸಿಮ್ ವ್ಯವಸ್ಥೆ ಇರುತ್ತೆ. ಆದ್ರೆ ಇದನ್ನ ಸ್ಯಾಟಲೈಟ್ ಕಂಪನಿಗಳು ಸಿಮ್ ನೀಡುತ್ತೆ. ನಾವು ಇಲ್ಲಿ ಬೇರೆ ಟೆಲಿಕಾಂ ಕಂಪನಿಗಳು ಸಿಮ್ ಗಳನ್ನ ಕೊಡ್ತೇವೆ. ಏರ್ಟೆಲ್, BSNL ಇತ್ಯಾದಿ ಸಿಮ್ ಗಳು ಇದ್ದಾವೆ. ಜಿಯೋ ಮತ್ತಿತರ ಸಿಮ್ ಗಳನ್ನ ಬಳಸ್ತಾ ಇದ್ದೇವೆ. ಆದ್ರೆ ಈ ಮೊಬೈಲ್ಗೆ ಸ್ಯಾಟಲೈಟ್ ಕಂಪನಿ ಸಿಮ್ ಅನ್ನ ಕೊಡುತ್ತೆ. ಅದಕ್ಕೆ ಕೂಡ ಅದರದೇ ಆದಂತಹ ಪ್ರೋಸೆಸ್ ಇದೆ. ಆ ಕುರಿತಾಗಿ ಡೀಟೇಲ್ಸ್ ಅನ್ನ ಸಂಸ್ಥೆ ಇನ್ನಷ್ಟೇ ಹೊರಗಡೆ ಬಿಡಬೇಕಾಗಿದೆ. ಮತ್ತೊಂದು ಆಸಕ್ತಿದಾಯಕ ವಿಚಾರ ಏನು ಅಂತ ಹೇಳಿದ್ರೆ, ಇದರ ರೀಚಾರ್ಜ್ ಹೇಗೆ ಅನ್ನೋದು, ಅದು ಬಹಳ ಇಂಟ್ರೆಸ್ಟಿಂಗ್ ಇದೆ. ಇದರಲ್ಲಿ ಸರ್ಕಾರಿ ಬಳಕೆಗೆ ಒಂದು ಪ್ರತ್ಯೇಕ ಪ್ಯಾಕೇಜ್ ಇದೆ, ಹಾಗೆ ಕಮರ್ಷಿಯಲ್ ಬಳಕೆಗೆ ಪ್ರತ್ಯೇಕವಾದಂತಹ ವ್ಯವಸ್ಥೆ ಇದೆ. ಸರ್ಕಾರಿ ವ್ಯವಸ್ಥೆಯಲ್ಲಿ ಮಂತ್ಲಿ ಪ್ಲಾನ್ G1 ಅಂತ ಇದೆ. ಅದರಲ್ಲಿ 3,500 ರೂಪಾಯಿ ರೀಚಾರ್ಜ್ ಮಾಡಿದ್ರೆ 20 ನಿಮಿಷ ಮಾತಾಡ್ಬೋದು ಅಥವಾ 20 SMS ಕಳಿಸಬಹುದು. 3,500 ರೂಪಾಯಿ ರೀಚಾರ್ಜ್ ಮಾಡಿದ್ರೆ ಇದು ಮಂತ್ಲಿ ಪ್ಲಾನ್. ಇನ್ನೊಂದು ಆನ್ಯುವಲ್ ಪ್ಲಾನ್ ಇದೆ GA ಅಂತ. ಇದರಲ್ಲಿ 38,500 ರೂಪಾಯಿ ರೀಚಾರ್ಜ್ ಮಾಡಿದ್ರೆ 240 ನಿಮಿಷ ಫ್ರೀ ಮಿನಿಟ್ಸ್ ಇದೆ. 240 ನಿಮಿಷ ಮಾತಾಡಬಹುದು ಅಥವಾ ಅಷ್ಟೇ SMS ಅನ್ನ ಕಳಿಸಬಹುದು. 240 SMS ಅನ್ನ ಈ ಪ್ಯಾಕೇಜ್ ನಲ್ಲಿ ಬಳಸ್ಕೋಬಹುದು. ಕಮರ್ಷಿಯಲ್ ಯೂಸರ್ಸ್ಗೆ ಮಂತ್ಲಿ ಪ್ಲಾನ್ C1, ಇದರಲ್ಲಿ 5,835 ರೂಪಾಯಿ ರೀಚಾರ್ಜ್ ಮಾಡಿದ್ರೆ 30 ನಿಮಿಷಗಳು ನಾವು ಮಾತಾಡ್ಬೋದು ಫ್ರೀ ಮಿನಿಟ್ಸ್ ಅಥವಾ ಅಷ್ಟೇ SMS, ಅದನ್ನು ನಾವು ಬಳಕೆ ಮಾಡ್ಕೋಬಹುದು. ಆನ್ಯುವಲ್ ಪ್ಲಾನ್ ವಾರ್ಷಿಕ ಯೋಜನೆಯಲ್ಲಿ CA ಅಂತ ಇದೆ. ಅದರಲ್ಲಿ
64,185 ರೀಚಾರ್ಜ್ ಮಾಡ್ಕೋಬೇಕಾಗುತ್ತೆ. 360 ಫ್ರೀ ಮಿನಿಟ್ಸ್ ಇದರಲ್ಲಿ ಬಳಕೆ ಮಾಡ್ಕೋಬಹುದು, ಅಥವಾ ಅಷ್ಟೇ SMS 360 SMS ಗಳನ್ನ ನಾವು ಯೂಸ್ ಮಾಡಬಹುದು. ಇದನ್ನ ಕೇಳಿದಾಗ ಇಷ್ಟೆಲ್ಲ ಕೊಟ್ಟು ನಾವು ಇದನ್ನ ಪರ್ಚೇಸ್ ಮಾಡ್ಬೇಕಾ, ಅಷ್ಟು ರೀಚಾರ್ಜ್ ಮಾಡ್ಕೋಬೇಕಾ ಅನ್ನುವಂತ ವಿಚಾರ ಬರುತ್ತೆ. 1,34,000 ರೂಪಾಯಿ ಮೊಬೈಲಿಗೆ, ಜೊತೆಗೆ ರೀಚಾರ್ಜ್ಗೆ ತಿಂಗಳಿಗೆ 5,835. ಅದರಲ್ಲಿ ಸಿಗೋದು ನಮಗೆ 30 ನಿಮಿಷ ಮಾತ್ರ ಮಾತಾಡೋದಕ್ಕೆ. ವರ್ಷದಲ್ಲಿ ನಾವು ಮಾಡೋದಾದ್ರೆ 64,000 ರೂಪಾಯಿ ರೀಚಾರ್ಜ್ ಮಾಡ್ಬೇಕಾಗುತ್ತೆ. ಅದರಲ್ಲಿ ಸಿಗೋದು 360 ನಿಮಿಷ. ಇಷ್ಟು ಕೊಟ್ಟು ನಾವು ಯೂಸ್ ಮಾಡ್ಬೇಕಾ ಅನ್ನೋಂತ ಪ್ರಶ್ನೆ ಬರುತ್ತೆ. ಗೊತ್ತಿಲ್ಲ ಇನ್ನು ಮುಂದಕ್ಕೆ ಇದನ್ನ ಯಾವ ರೀತಿಯೆಲ್ಲ ಬಳಕೆ ಮಾಡ್ಕೊಳ್ತಾರೆ, ಹೇಗೆಲ್ಲ ಯೂಸ್ ಆಗುತ್ತೆ, ಯಾವ ಸೆಕ್ಟರ್ನವರು ಇದನ್ನ ಬಳಕೆ ಮಾಡ್ಕೊಳ್ಳೋಕೆ ಮುಂದಾಗ್ತಾರೆ, ಆಸಕ್ತಿ ತೋರಿಸ್ತಾರೆ, ಗೊತ್ತಿಲ್ಲ. ಕಾಲವೇ ಉತ್ತರಿಸ್ಬೇಕು. ಆದ್ರೆ ಇನ್ನೊಂದು ನಿಮಗೆ ಪ್ರಶ್ನೆ ಕಾಡ್ಬೋದು, ನಮಗೆ BSNL ನ ಸ್ಥಿತಿಗತಿ ನಮ್ಮ ಊರಿನಲ್ಲಿ ಹೇಗಿದೆ, ಇವ್ರು ಇದನ್ನೆಲ್ಲ ಬಿಟ್ಟು ಎಲ್ಲೋ ಸ್ಯಾಟಲೈಟ್ ಫೋನ್ಗೆ ಹೋಗಿದ್ದಾರಲ್ಲ ಅಂತ. ಖಂಡಿತ BSNL ನಮ್ಮ ನಿಮ್ಮ ನಡುವೆ, ನಮ್ಮ ಗ್ರಾಮೀಣ ವ್ಯಾಪ್ತಿಯಲ್ಲಿ ಎಷ್ಟರ ಮಟ್ಟಿಗೆ ನಮಗೆ ಸೌಲಭ್ಯವನ್ನು ಕೊಡ್ತಾ ಇದೆ, ನಮಗೆ ಕಮ್ಯುನಿಕೇಟ್ಗೆ ಹೆಲ್ಪ್ ಆಗ್ತಾ ಇದೆ, ನೆಟ್ವರ್ಕ್ ಅನ್ನು ಒದಗಿಸ್ತಾ ಇದೆ. 2G 3G 5G ಇತ್ಯಾದಿ ಪ್ಲಾನ್ಸ್ ಅನ್ನ ಹೇಳ್ತಾ ಇದ್ದಾರೆ. ಆದ್ರೆ ನಮಗೆ ಸಿಗೋದು ಮಾತ್ರ ಅಷ್ಟಕ್ಕಷ್ಟೇ ಇದೆ. ಒಂದು ಕಡೆಯಿಂದ ಒಂದು ನೆಟ್ವರ್ಕ್ ಕನೆಕ್ಟ್ ಆಗ್ಬೇಕು ಅಂತಂದ್ರೆ ನಾವು ಒದ್ದಾಡ್ಬೇಕಾದಂತಹ ಪರಿಸ್ಥಿತಿ ಇದೆ. ಅದನ್ನೆಲ್ಲ ಸರಿ ಮಾಡದ ಹೊರತು ಇವರು ಇಲ್ಲಿಗೆ ಹೋಗಿದ್ದಾರಲ್ಲ ಅನ್ನೋಂಥ ಪ್ರಶ್ನೆ ಕೂಡ ಬರುತ್ತೆ. BSNL ಈ ವಿಚಾರದಲ್ಲೂ ಆಸಕ್ತಿ ತೋರಿಸಬೇಕಾಗುತ್ತೆ. ನೀವು ಸ್ಯಾಟಲೈಟ್ ಫೋನ್ ಮಾಡ್ಬೋದು, ಬೇರೆ ಬೇರೆ ರೀತಿಯಾದಂತಹ ಹೊಸ ಪ್ರಾಜೆಕ್ಟ್ ಗಳನ್ನ ಮಾಡ್ಬೋದು, ಮಾರ್ಕೆಟ್ಗೆ ಕೊಡ್ಬೋದು. ಆದ್ರೆ BSNL ನಂಬಿಕೊಂಡು ಅದನ್ನೇ ಯೂಸ್ ಮಾಡ್ತಿರುವಂತಹ ಅದೆಷ್ಟೋ ಮಂದಿ ನಮ್ಮ ದೇಶದಲ್ಲಿ, ಭಾರತದಲ್ಲಿ ಇದ್ದಾರೆ. ಅವರಿಗೆ ಬೇಕಾದಂತಹ ಸೂಕ್ತ ಸೇವೆಗಳನ್ನ ಕೊಡೋದಕ್ಕೆ BSNL ಮುಂದಾಗಬೇಕಾಗುತ್ತೆ. ಕಂಟೆಂಟ್ ನೋಡಿದಕ್ಕಾಗಿ ಧನ್ಯವಾದಗಳು. ಮುಂದಿನ ಕಂಟೆಂಟ್ ನಲ್ಲಿ ಸಿಗ್ತೇನೆ. ಎಲ್ಲರೂ ಕ್ಷೇಮವಾಗಿರಿ. ಥ್ಯಾಂಕ್ ಯು ವೆರಿ ಮಚ್.